ಎಲ್ಲರಿಗೂ ನಮಸ್ಕಾರ. ಟೀಚರ್ ರಿಕ್ರೂಟ್ಮೆಂಟ್ 2026 ಡೈಲಿ ಪ್ರಿಪ್ರೇಷನ್ ಸೀರೀಸ್ನ ಡೇ 10 10ನೇ ದಿನಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಡೇ 9ರಲ್ಲಿ ಡೇ 9ನಲ್ಲಿ ನಾವು 30 ಡೇ ಪ್ರಿಪ್ರೇಷನ್ ಟ್ರ್ಯಾಕರ್ ಮಾಡಿದ್ದೀವಿ. ಇವತ್ತು ಆ ದೊಡ್ಡ ಟ್ರ್ಯಾಕರ್ ಅನ್ನು ಪ್ರತಿದಿನ ಮಾಡಬಹುದಾದಂಥ ಮೆಜರೇಬಲ್ ಮೈಕ್ರೋ ಟಾರ್ಗೆಟ್ಗೆ ನಾವು ಕವರ್ ಮಾಡೋಣ. ಇವತ್ತಿನ 3 ಪ್ರಶ್ನೆಗಳು: ಇಂದು ಏನು ಕಂಪ್ಲೀಟ್ ಮಾಡಬೇಕು, ವೀಕ್ಲಿ ಮಾರ್ಕ್ ಸ್ಕೋರ್ ಅನ್ನು ಹೇಗೆ ಅನಲೈಸ್ ಮಾಡಬೇಕು, ಬ್ಯಾಕ್ಲಾಗ್ ಬಂದರೆ ಪ್ಲಾನ್ ಅನ್ನು ಹೇಗೆ ರೀಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ತೀವಿ. ಇನ್ನು ಆಫೀಸಿಯಲ್ ಚೆಕ್ ಬಗ್ಗೆ ನೋಡಬೇಕು ಅಂತಂದ್ರೆ, ಇವತ್ತಿನ ಆಫೀಸಿಯಲ್ ಚೆಕ್ ನಾವು ಪ್ರಿಪೇರ್ ಮಾಡುವಾಗ ಡೈಲಿ ಒಂದು ಬಾರಿ ಆದರೂ ನಮ್ಮ CSL ಆಫೀಸಿಯಲ್ ಸೆಲ್ನಲ್ಲಿ CSL ಡೈರೆಕ್ಟ್ ಪೇಜ್ ಲೋಡ್ ಆಗಲು ಸ್ವಲ್ಪ ಟೈಮ್ ತೆಗೆದುಕೊಳ್ಳಿತ್ತು ಅನ್ನೋದನ್ನು ಇವತ್ತು ನಾನು ನೋಡಿದೆ. ಬಟ್ ನಾವೇನು ಮಾಡಬೇಕು, ಡೈಲಿ ಒಂದು ಟೈಮ್ ಬೆಳಗ್ಗಿನ ಒಂದು ಅವಧಿಯಲ್ಲಿ ಸ್ಕೂಲ್ ಎಜುಕೇಶನ್ನ CSL ಸ್ಕೂಲ್ ಎಜುಕೇಶನ್ ಮಾಡ್ತಾರೆ. ಸ್ಕೂಲ್ ಎಜುಕೇಶನ್ ಅಲ್ಲಿ ನಮ್ಮ ನೋಟಿಫಿಕೇಶನ್ ಸಂಬಂಧಪಟ್ಟಿದ್ದು, ಅಪ್ಲಿಕೇಶನ್ ಲಿಂಕ್ ಸಂಬಂಧಪಟ್ಟಿದ್ದು, ಸಿಲೆಬಸ್ ಮತ್ತು ಅದಕ್ಕೆ ಇರುವಂತ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲಿ ಅದಾವ ಅಂತೇಳಿ ಬಹಳ ಜನರು ಇದಾಗಲ್ರಿ. ಅದಕ್ಕೆ ಅವ್ರು ಯಾವುದೋ ಯೂಟ್ಯೂಬ್ ಚಾನಲ್, ಯಾವುದ್ಯಾವುದೋ ಏನಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಏನಂತಾರೆ ಭೇಟಿ ಕೊಟ್ಟಿರ್ತಾರೆ. ಅಲ್ಲಿರುವಂತ ಡಾಕ್ಯುಮೆಂಟ್ಗಳನ್ನು, ಸಂಬಂಧ ಇಲ್ಲದ ಡಾಕ್ಯುಮೆಂಟ್ಗಳನ್ನೆಲ್ಲನೂ ಡೌನ್ಲೋಡ್ ಮಾಡಿ ಅದನ್ನು ಫೋಲ್ಡರ್ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಯಾರೋ ಕಡೆಯಿಂದ ಏನಂತಂದ್ರೆ PDF ಫೈಲ್ ತಗೊಂಡು ಅದನ್ನ ಪ್ರಿಂಟ್ ಔಟ್ ತೆಗೆದು ಇಟ್ಕೊಂಡು ಬಿಡ್ತಾರೆ. ಹೀಗೆ ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಅಕ್ಯುರೇಟ್ ಆಗಿ ಬೇಕಾಗಿರುವಂತ ಆಫೀಸಿಯಲ್ ಡಾಕ್ಯುಮೆಂಟ್ ಸಿಗ್ಬೇಕು ಅಂತಂದ್ರೆ ಅದಕ್ಕೆ ಒಂದೇ ಒಂದು ಸ್ಥಳ ಇದೆ ರೀ. ಆಫೀಸಿಯಲಿ ಡಾಕ್ಯುಮೆಂಟ್ ಸ್ಕೂಲ್ ಎಜುಕೇಶನ್ ನಲ್ಲಿ CSL ಅಂತ ಹೇಳಿ ಇದೆ. ಈ CSL ಅನ್ನು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತ ನಮ್ಮ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಿರುವಂತ ಎಲ್ಲ ಮಾಹಿತಿಗಳು ಇಲ್ಲಿ ಸಿಗ್ತಾವೆ. ಅದರಲ್ಲಿ ಸಿಲೆಬಸ್ ವಿತ್ ರೆಫರೆನ್ಸ್ ಬುಕ್ ಆಫ್ ರಿಕ್ರೂಟ್ಮೆಂಟ್, PST, GPT, CST, AM, PE ಗ್ರೇಡ್ 1 ಎಲ್ಲಾನು ಇದೆ ರೀ. ನಿಮಗೆ ಯಾವುದು ಮಾಡೆಲ್ ಕ್ವಶನ್ ಪೇಪರ್ ಬೇಕಾಗಿರುತ್ತೆ ಆ ಮಾಡೆಲ್ ಕ್ವಶನ್ ಪೇಪರ್ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತ ಮಾಡೆಲ್ ಕ್ವಶನ್ ಪೇಪರ್ ನಮ್ಮ PDF ನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದನ್ನ ಬೇಕಾದ್ರೆ ಪ್ರಿಂಟ್ ಔಟ್ ತೆಗೆದು ಇಟ್ಕೊಂಡು ಅದರ ಪ್ರಕಾರ ಯಾವ ರೀತಿಯಾದಂತ ಪ್ರಶ್ನೆಗಳನ್ನು ಕೇಳಿದರೆ ಆ ರೀತಿಯಲ್ಲಿ ನಾವು ತಯಾರಿ ಮಾಡಬೇಕು. ಓಕೆ, ನಾನು ಇವತ್ತು ನೋಡಿದ್ದು, ಇವತ್ತು ಬೆಳಗ್ಗಿನ 6 ಗಂಟೆಗೆ ವೆಬ್ಸೈಟ್ನ ಭೇಟಿ ಕೊಟ್ಟಾಗ ಅಲ್ಲಿ ಸ್ವಲ್ಪ ಇವತ್ತಿನ ಆಫೀಸಿಯಲ್ ಚೆಕ್ನಲ್ಲಿ CSL ಡೈರೆಕ್ಟ್ ಪೇಜ್ ಲೋಡ್ ಆಗಲು ಟೈಮ್ ಔಟ್ ಆಯಿತು ಫಸ್ಟ್ ನನಗೆ. ಆದ್ದರಿಂದ ಹೊಸ ನೋಟಿಫಿಕೇಶನ್ ಅಥವಾ ಹೊಸ ಡೇಟ್ ಇದೆ ಅಂತ ಹೇಳಿ ನಾನು ಊಹಿಸಿ ಏನು ಹೇಳೋದಿಲ್ಲ. ಅದನ್ನು ನೋಡಿ ಏನಂತಂದ್ರೆ ನಾನು ಚೆಕ್ ಮಾಡಿ ಹೇಳಿದ್ದೀನಿ. ಲೇಟೆಸ್ಟ್ ಇಂಡೆಕ್ಸ್ಡ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಕ್ಯಾಂಡಿಡೇಟ್ಸ್ ಅನ್ನು CSL ಆಫೀಸಿಯಲ್ ಪೋರ್ಟ್ಗೆ ಕಳುಹಿಸ್ತಿದೆ ಮತ್ತು ಅಪ್ಲಿಕೇಶನ್ ಡೆಡ್ಲೈನ್ 15/9/2026 ಅಂತ ಹೇಳಿ ಹೇಳಿದೆ. ಇದರಲ್ಲಿ ನಾನು ಗಮನಿಸಿದ ಹಾಗೆ ಇದಕ್ಕೆ ಸಂಬಂಧಪಟ್ಟಿರುವಂತ ನೋ ಕನ್ಫರ್ಮ್ಡ್ ನ್ಯೂ ಚೇಂಜ್ ಅಂತ ಹೇಳಿ ಮಾತ್ರ ನಾನೇನಂತ ಹೇಳ್ತೀವಿ. ನಿನ್ನೆ ಮತ್ತು ಇವತ್ತಿಗೆ ಸಂಬಂಧಪಟ್ಟಿರುವಂತ ಏನೂ ಚೇಂಜ್ ಆಗಿಲ್ಲ. ಇದಕ್ಕೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡಕ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಅಭ್ಯರ್ಥಿಗಳಿಗೆ ಅನೇಕ ಅಂಶಗಳು ಡೌಟ್ ಇದ್ದವ್ರಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಿರುವಂತ FAQ ಈಸ್ ಫಾರ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಇದೆ ರೀ. ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅವರು ಕೊಟ್ಟಿದ್ದಾರೆ, ಒದಗಿಸಿಕೊಟ್ಟಿದ್ದಾರೆ. ಇದ್ರ ಮೇಲೆ ನಾನು ವಿಡಿಯೋನೂ ಸಹ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ FAQ ವಿಡಿಯೋಸ್ ಅಂತ ಹೆಸರಿಟ್ಟಿದ್ದೀನಿ. ಡಿಟೇಲ್ ಆದಂತ ಮಾಹಿತಿನ ಹೇಳಿಕೊಟ್ಟಿವಿ ಅದ್ರ. ಆಮೇಲೆ ಗೈಡ್ಲೈನ್ಸ್ ಟು ದ ಕ್ಯಾಂಡಿಡೇಟ್ ರಿಗಾರ್ಡಿಂಗ್ ರಿಕ್ರೂಟ್ಮೆಂಟ್ ಆಫ್ PST, GST, HST ಅಂಡ್ PE ಟೀಚರ್ಸ್ನೂ ಇದೆ. ಹೀಗೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಅಂಶಗಳನ್ನು ನಾವು ನೋಡಿದೀವಿ. ಇನ್ನು ಟುಡೇಸ್ ಆಬ್ಜೆಕ್ಟಿವ್ ನಾವು ಏನೇನು ಅಧ್ಯಯನ ಮಾಡಬೇಕಾಗಿದೆ, ನಾವು ಇವತ್ತು ಏನ್ ಮಾಡಬೇಕಾಗಿದೆ, ಇಲ್ಲಿ ನಾನು ಬೋರ್ಡ್ ಮೇಲೆ ಹಾಕಿರುವಂತ ಕೆಲವು ಪಾಯಿಂಟ್ಸ್ ಗಳನ್ನ ಗಮನಿಸಿ. ದೊಡ್ಡ ಸಿಲೆಬಸ್ ನೋಡಿದಾಗ ಸ್ಟ್ರೆಸ್ ಬರುತ್ತೆ, ಸಹಜ. ಮೈಕ್ರೋ ಟಾರ್ಗೆಟ್ ಮಾಡಿದಾಗ ಆಕ್ಷನ್ ಬರತ್ರಿ, ಇದು ಇಂಪಾರ್ಟೆಂಟ್. ನಿಮಗೆ ಅರ್ಥ ಆಯ್ತಾ? ಸಹಜ ಅದು. ಇವತ್ತು ಸೈಕಾಲಜಿ ಓದಬೇಕು ಅಂತ ಟಾರ್ಗೆಟ್ ಅಲ್ರಿ. ಸೈಕಾಲಜಿ ಅಂದ್ರೆ ಏನಂತ ಓದ್ತೀರಿ ಅದ್ರೆ. ಅದಕ್ಕೆ
ಸೈಕಾಲಜಿ ಓದ್ಬೇಕನ್ನೋದು ಟಾರ್ಗೆಟ್ ಅಲ್ಲ. ಅದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಒಂದು ಕಾನ್ಸೆಪ್ಟ್, ಪ್ಲಸ್ ಒಂದು 25 MCQ ಕ್ವಶನ್ಗಳು ಮತ್ತು ಒಂದು 5 ರಾಂಗ್ ಆನ್ಸರ್ಸ್ ರಿವೈಸ್. ಯಾವ್ದು ರಾಂಗ್ ಐತಪ್ಪ ಅದನ್ನ ರಿವೈಸ್ ಮಾಡೋದು. ಇದು ಟಾರ್ಗೆಟ್. ಇದು ಇವತ್ತಿನ ಟಾರ್ಗೆಟ್. ಟೈಮ್ ಟೇಬಲ್ ಅಲ್ರಿ ನಾನು ಹೇಳ್ತಾ ಇರೋದು. ಔಟ್ಪುಟ್ ಟೇಬಲ್ ಮಾಡ್ಕೊಳ್ಬೇಕು. ಟೈಮ್ ಟೇಬಲ್ ಟೈಮ್ ಟಾರ್ಗೆಟ್ಗಿಂತ ಔಟ್ಪುಟ್ ಟಾರ್ಗೆಟ್ ಮುಖ್ಯ ರೀ ಇಲ್ಲಿ. ಎವ್ರಿ ಟಾರ್ಗೆಟ್ ಮಸ್ಟ್ ಎಂಡ್ ವಿತ್ ರಿಕಾಲ್, MCQ, ಎರರ್ ರಿವ್ಯೂ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕಾಗಿ ಈ ಒಂದು ಅಂಶವನ್ನು ನೀವು ನೆನ್ಪಿಟ್ಕೊಳ್ಬೇಕು. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಿರುವಂತ ಕರೆಕ್ಟ್ ಪೇಪರ್ ಫಸ್ಟ್, ಕೇಡರ್ಗೆ ಸಂಬಂಧಪಟ್ಟದ್ರಿ. ಇದಕ್ಕೆ ನಾವೇನಂತ ಹೇಳ್ತೀವಿ, ಕರೆಕ್ಟ್ ಪೇಪರ್ ಫಸ್ಟ್. ಅದಕ್ಕೆ ಸಂಬಂಧಪಟ್ಟದ್ದು ಮೊದಲು ರೂಲ್ ಏನು ಗೊತ್ತೇನ್ರಿ? ಮೊದಲು ಫಸ್ಟ್ ರೂಲ್, ಕೇಡರ್ ಕರೆಕ್ಟ್ ಇರಬೇಕು. ನೀವೇನು ಯಾವ ಕೇಡರ್ಕ್ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಿ, ಆ ಕೇಡರ್ ಕನ್ಫರ್ಮ್ ಮಾಡ್ಕೊಳ್ಬೇಕು. PST ಅಂದ್ರೆ PSTR ಮತ್ತು PE ಗ್ರೇಡ್ 1 or 2 ಇವು ಕ್ಯಾಂಡಿಡೇಟ್ಸ್. PST, PE ಇವರು ಮಾಡೆಲ್ ಗ್ರೂಪ್ ಸಂಬಂಧಪಟ್ಟದ್ದು, ಮಾಡೆಲ್ ಕ್ವಶನ್ ಪೇಪರ್ ಗ್ರೂಪ್ ಸಂಬಂಧಪಟ್ಟಿರುವಂತ ಅಂಶಗಳನ್ನು ತೆಗೆದುಕೊಳ್ಳಬೇಕು. GPT, GPSTR ಮತ್ತು CST ಕಂಪ್ಯೂಟರ್ ಸೈನ್ಸ್ ಟೀಚರ್ ಇವರು ಕ್ಯಾಂಡಿಡೇಟ್ಸ್ GPT, CST ಗ್ರೂಪ್. HSTR AM ಮತ್ತು PE ಗ್ರೇಡ್ 1 ಕ್ಯಾಂಡಿಡೇಟ್ಸ್ AM, PET ಗ್ರೇಡ್ 1 ಗ್ರೂಪ್. ಓಕೆ, ಇಲ್ಲಿ ಟಾರ್ಗೆಟ್ ಕೇಡರ್ ತಪ್ಪಿದ್ರೆ ಸಿಲೆಬಸ್, ಮಾಡೆಲ್ ಪೇಪರ್ ಮತ್ತು ಪ್ರಾಕ್ಟೀಸ್ ಎಲ್ಲವೂ ತಪ್ಪಬಹುದು. ಇದನ್ನ ನಾವು ವೆರಿ ಇಂಪಾರ್ಟೆಂಟ್ ಆಗಿ ಟಾರ್ಗೆಟ್ ಕೇಡರ್, ಅದಕ್ಕೆ ಕರೆಕ್ಟ್ ಸಿಲೆಬಸ್, ಕರೆಕ್ಟ್ ಮೈಕ್ರೋ ಟಾರ್ಗೆಟ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತು? ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರುವಂತದ್ದು ಮೈಕ್ರೋ ಟಾರ್ಗೆಟ್ ಫಾರ್ಮುಲಾ ಮಾಡಿದೀವ್ರಿ. ಗಮನಿಸಬೇಕು ಈ ಫಾರ್ಮುಲಾಗಳನ್ನು. ಪ್ರತಿದಿನ ಟಾರ್ಗೆಟ್ ನಲ್ಲಿ 5 ಔಟ್ಪುಟ್ ಇರಬೇಕು. ಪ್ರತಿದಿನ ಟಾರ್ಗೆಟ್ ನಲ್ಲಿ ನಮಗೆ 5 ಔಟ್ಪುಟ್ ಅನ್ನು ನಾವು ಕಾಣಬೇಕು. ಕಾನ್ಸೆಪ್ಟ್ ಓದ್ರಿ, ಪುಸ್ತಕ ಮುಚ್ಚಿ ರಿಕಾಲ್ ಸೀಟ್ ಬರೀರಿ. ಅದ 25 MCQ ಕ್ವಶನ್ ಸಾಲ್ವ್ ಮಾಡ್ರಿ. ರಾಂಗ್ ಆನ್ಸರ್ಗ E1, E2, E3 ಈ ರೀತಿಯಲ್ಲಿ ನಾವು E1 to E5 ಕೋಡ್ ಹಾಕ್ರಿ. ಅದು ನೆಕ್ಸ್ಟ್ ರಿವಿಷನ್ ಡೇಟ್ ಬರೀರಿ. ಇದೇ ಕಂಪ್ಲೀಟ್ ಮೈಕ್ರೋ ಟಾರ್ಗೆಟ್ ರೀ, ಮತ್ತೇನಿಲ್ಲ. ಇದೇ ಕಂಪ್ಲೀಟ್ ಮೈಕ್ರೋ ಟಾರ್ಗೆಟ್. ಓಕೆ, ಇನ್ನು ಪೇಪರ್ 1 ಪ್ಲಸ್ ಪೇಪರ್ 2 ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತಂದ್ರೆ, ಓಕೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಪೇಪರ್ 1 ನಲ್ಲಿ ಒಂದೇ ದಿನ ಎಲ್ಲಾ ಸೆಕ್ಷನ್ ಟಚ್ ಮಾಡಬೇಕಿಲ್ರಿ. ಒಂದು ಸೆಕ್ಷನ್ ಡೀಪ್ ಫೋಕಸ್ ಮಾಡಬೇಕು. 20 ರಿಂದ 30 MCQ ಮಾಡಬೇಕು. ಆಮೇಲೆ ಹಳೆಯ ಎರರ್ಸ್ಗೆ, ಏನು ನಿನ್ನೆ ಅಧ್ಯಯನ ಮಾಡಿದಕ್ಕೆ ಕೆಲವು ಎರರ್ಸ್ ಉಳಿದಿದ್ದು 10 ಮಿನಿಟ್ ಕೊಡಬೇಕು. ಹಳೆಯ ಎರರ್ ಏನು ಇದ್ದು ಅದಕ್ಕೆ 10 ನಿಮಿಷ ಅದಕ್ಕೆ ಟೈಮ್ ಕೊಡಬೇಕು. ಅರ್ಥ ಆಗತ್ರಿ? ಇದೇ ಇರೋದು ಇಂಪಾರ್ಟೆಂಟ್ ಇದ್ರೆ. ಇನ್ನು ಪೇಪರ್ 2 ನಲ್ಲಿ ಒಂದು ಸಿಲೆಬಸ್ ಸಬ್ ಟಾಪಿಕ್. ಪೇಪರ್ 2 ಇಂಪಾರ್ಟೆಂಟ್ ಅಲ್ರಿ ನಮ್ಗೆ, ಬರೀ ಪೇಪರ್ 1 ಮಾಡ್ಕೊಂಡು ಹೋದ್ರೆ ಹೇಗೆ? ಪೇಪರ್ 2 ನಲ್ಲಿ ಒಂದು ಸಿಲೆಬಸ್ ನ ಸಬ್ ಟಾಪಿಕ್ ತಗೊಳ್ಳಿ. ಅದರ ಡೆಫಿನಿಷನ್, ಅದರ ರೂಲ್, ಅದರ ಕೀ ಫ್ಯಾಕ್ಟ್ಸ್ ಇವನು ಅರ್ಥ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಅದರ ನಂತರ ಆ ಎಕ್ಸಾಂಪಲ್ಗಳನ್ನು ಏನಂತಂದ್ರ ಅಧ್ಯಯನ ಮಾಡಿದ ನಂತರ 25 ರಿಂದ 40 MCQs ಅಥವಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಹಳೆಯ ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡ್ಕೊಳ್ಳೋದು. ಇದು ಪೇಪರ್ 2 ಸಂಬಂಧಪಟ್ಟಂತೆ. ಪೇಪರ್ 1 ಅಂತಂದ್ರೆ ಕಾಮನ್ ಪ್ರಿಪರೇಷನ್ ಇರುತ್ತೆ. ಪೇಪರ್ 2, ಈ ಪೇಪರ್ 1 ಕಾಮನ್ ಪ್ರಿಪರೇಷನ್, ಪೇಪರ್ 2 ಟಾರ್ಗೆಟ್ ಸಬ್ಜೆಕ್ಟ್ ಪ್ರಿಪರೇಷನ್. ಇವು ಎರಡನ್ನು ಪ್ಯಾರಲಲ್ ಆಗಿ ಇಡಬೇಕು. ಇದು ಈ ಅಂಶ ಮೇಲೆ ನೀವು ಫೋಕಸ್ ಮಾಡಬೇಕು. ಇನ್ನು
ಕೇಡರ್ ವೈಸ್ ನಮ್ಮ ಡೈಲಿ ಟಾರ್ಗೆಟ್ ನ ಹೇಳಿದೀವಿ, ಇದ್ರ ಬಗ್ಗೆನೂ ಮಾತಾಡಿದ್ದೀನಿ. ಶಾಂಪಲ್ ಮೈಕ್ರೋ ಪ್ಲಾನ್ ಬಗ್ಗೆನೂ ಹೇಳಿದ್ದೀನಿ, ಪೇಪರ್ 1 ಮತ್ತು ಪೇಪರ್ 2 ಸಂಬಂಧಪಟ್ಟಿರುವಂತೆ. ಓಕೆ, ಇಲ್ಲಿ ಕೇಡರ್ ವೈಸ್ ಮೈಕ್ರೋ ಪ್ಲಾನ್ ಮಾತಾಡಬೇಕು ಅಂತಂದ್ರೆ ಜನರಲ್ ಪ್ಲಸ್ ಮ್ಯಾಥಮೆಟಿಕ್ಸ್ ಇದ್ದವರು, ಅಂದ್ರೆ ಇಲ್ಲಿ ಇವರು PST ಮತ್ತು PSTR, PST ಅಥವಾ ಅದನ್ನ PSTR ಅಂತ ಹೇಳ್ತೀವಿ. ಜನರಲ್ ಮತ್ತು ಮ್ಯಾಥಮೆಟಿಕ್ಸ್, ಆಮೇಲೆ EVS, ಸೋಷಿಯಲ್ ಸೈನ್ಸ್, ಇವು ರೊಟೇಷನ್ ಆಗ್ತಾ ಇರಬೇಕು. ಆಮೇಲೆ PE ಗ್ರೇಡ್ 2 ಇದನ್ನ ಹೇಳಿದ್ದೀನಿ. PE ಗ್ರೇಡ್ 2 ಇದಕ್ಕೆ ಸಂಬಂಧಪಟ್ಟಿರುವಂತೆ PST, PE ಜನರಲ್ 1 ಪ್ಲಸ್ PE ಗ್ರೇಡ್ 2 ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂದ್ರೆ ಇವು ಇಂಪಾರ್ಟೆಂಟ್. GPT, GPSTR ಇವರು ಜನರಲ್ ಪ್ಲಸ್ ನಿಮ್ಮ ಓನ್ ಪೇಪರ್ 2 ಯಾವುದಿದೆ ಆ ಸಬ್ಜೆಕ್ಟ್, ಬೇರೆ ಸಬ್ಜೆಕ್ಟ್ ಸಿಲೆಬಸ್ ಇದರಲ್ಲಿ ಮಿಕ್ಸ್ ಮಾಡಬೇಡ್ರಿ ಅಂತ. ಓಕೆ, ನಿಮ್ ಸ್ಟಡಿ ಈ ರೀತಿಯಲ್ಲಿ ಇರಬೇಕು. ಇನ್ನು CST ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಟೀಚರ್, ಇವರು GPT ಆರ್ CST ಜನರಲ್ ಪ್ಲಸ್ ಕಂಪ್ಯೂಟರ್ ಸೈನ್ಸ್ ಪೇಪರ್ 2 ಕಾನ್ಸೆಪ್ಟ್ ಮತ್ತು ಫೀಚರ್ಸ್, ಡಿಫರೆನ್ಸ್, ಅಪ್ಲಿಕೇಶನ್ ಎಂಬ 4 ಹೆಡ್ಡಿಂಗ್ ನಲ್ಲಿ ಪ್ರಿಪೇರ್ ಮಾಡ್ರಿ ನೀವು. ಇನ್ನು HSTR AM ಇವರು AM ಜನರಲ್, HSTR AM ಇವರು ಏನ್ ಮಾಡಬೇಕು, AM ಜನರಲ್ ಪೇಪರ್ ಜನರಲ್ ಪ್ಲಸ್ ಆರ್ಟ್ಸ್, CBZ, ಇಂಗ್ಲಿಷ್ ಆರ್ ಕನ್ನಡ ಆಸ್ ಅಪ್ಲಿಕೇಬಲ್, ನಿಮ್ಮದು ಯಾವ್ದು ಅಪ್ಲಿಕೇಬಲ್ ಅದಾವು. ಕಲಬುರಗಿನಲ್ಲಿ ಕಲಬುರಗಿ 20% ಮತ್ತು 80% ನೋಟಿಫಿಕೇಶನ್ ಫ್ಯಾಕ್ಟ್ಸ್ ಅನ್ನ ಸಪರೇಟ್ ಮಾಡಿ ನೋಡ್ರಿ. ಇನ್ನು PE ಗ್ರೇಡ್ 1 ಇವ್ರು ಏನ್ ಮಾಡಬೇಕು, AMPET ಗ್ರೇಡ್ 1 ಜನರಲ್ ಪೇಪರ್ ಪ್ಲಸ್ PE ಗ್ರೇಡ್ 1 ಪೇಪರ್ 2 ಫೋಕಸ್ ಮಾಡಬೇಕು. ಓಕೆ, ಇದನ್ನ ಅಂಶಗಳನ್ನು ಇದರಲ್ಲಿ ಹೇಳಿದ್ದೀನಿ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಿರುವಂತ ಔಟ್ಪುಟ್ ಟಾರ್ಗೆಟ್ ವರ್ಸಸ್ ಟೈಮ್ ಟಾರ್ಗೆಟ್ ವೆರಿ ಇಂಪಾರ್ಟೆಂಟ್ ಇದೆ. ಇಂದು 3 ಗಂಟೆ ಓದಿದೆ ಅಂತ ಅನ್ನೋದು ಎಫರ್ಟ್ ನೋಡಿ. ಇವತ್ತ 3 ಗಂಟೆ ಓದಿನಿ ಅನ್ನೋದು ಒಂದು ಎಫರ್ಟ್ ರೀ. ಅದು ಒಂದು ಕಾನ್ಸೆಪ್ಟ್ 30 MCQs, 6 ಎರರ್ ಕರೆಕ್ಟೆಡ್ ಅನ್ನೋದು ಎವಿಡೆನ್ಸ್, ಇದು ಗಮನಿಸಬೇಕು. ಓಕೆನಾ, ಇದು ಎವಿಡೆನ್ಸ್, ಇದು ಬೆಟರ್ ಇದು. ಓಕೆ, ಇನ್ನು ಟೈಮ್ ಟಾರ್ಗೆಟ್ ಬೇಕಾಗತ್ರಿ. ಇದಕ್ಕೆ ಟೈಮ್ ಟಾರ್ಗೆಟ್ ಬೇಕು, ಆದ್ರ ಡೇ ಎಂಡ್ ಇವ್ಯಾಲ್ಯೂಯೇಷನ್ ಔಟ್ಪುಟ್ ಆಧಾರಿತ ಇರಬೇಕು. ಇನ್ನೊಂದು ಬಾರ ಕೇಳಿದನ, ಟೈಮ್ ಟಾರ್ಗೆಟ್ ಬೇಕಾಗತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು, ಡೇ ಎಂಡ್ ಇವ್ಯಾಲ್ಯೂಯೇಷನ್ ಔಟ್ಪುಟ್ ಆಧಾರಿತವಾಗಿರ್ಬೇಕು. ಇವತ್ತೇನ್ ಮಾಡೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಟೈಮ್ ಈಸ್ ಇನ್ಪುಟ್, ಕಂಪ್ಲೀಟೆಡ್ ಔಟ್ಪುಟ್ ಈಸ್ ಎವಿಡೆನ್ಸ್, ವೆರಿ ಇಂಪಾರ್ಟೆಂಟ್ ರೀ. ಇದನ್ನು ಗಮನಿಸಿ. ಡೈಲಿ ಟಾರ್ಗೆಟ್ ಕಾರ್ಡ್ ಅನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಬಹುದಲ್ರ ನಾವು. ಟಾಪಿಕ್, ಕಾನ್ಸೆಪ್ಟ್ ಔಟ್ಪುಟ್, MCQ ಟಾರ್ಗೆಟ್, ಅಕ್ಯುರೇಸಿ ಟಾರ್ಗೆಟ್, ರಿವಿಷನ್ ಡ್ಯೂ, ಇದನ್ನ ಈಗ ರೆಡಿ ಮಾಡಿ. ಈ 5 ಕಾಲಮ್ ಕಾರ್ಡ್ ಏನಂದು ಹೇಳಿದ್ದೀನಲ್ಲ, ಇದನ್ನ ಪ್ರತಿದಿನ ನೋಟ್ ಬುಕ್ ನಲ್ಲಿ ಬರೀಬೇಕು. ಅಕ್ಯುರೇಸಿ ಟಾರ್ಗೆಟ್ ಮೊದಲಿಗೆ ರಿಯಲಿಸ್ಟಿಕ್ ಇರಬೇಕು. ವೀಕ್ ಟಾರ್ಗೆಟ್ಗೆ 60ರಿಂದ 70% ಬಂದರೂ ಅನಲೈಸ್ ಮಾಡಬೇಕು. ರಿಪೀಟ್ ಪ್ರಾಕ್ಟೀಸ್ ನಂತರ ಅಕ್ಯುರೇಸಿ ಇಂಪ್ರೂವ್ ಆಗಬೇಕು ಅನ್ನೋದು ಗಮನಿಸಬೇಕು. ಇನ್ನು ನಮ್ಮ ವೀಕ್ಲಿ ಮಾಕ್ ಅನಾಲಿಸ್ ಹೇಗಿರ್ಬೇಕು ಅಂತ ನೋಡೋಣ. ಇಲ್ಲಿ 4 ನಂಬರ್ಸ್ ವೆರಿ ಇಂಪಾರ್ಟೆಂಟ್. ಮಾರ್ಕ್ ಸ್ಕೋರ್ ಮಾತ್ರ ನೋಡಿ ಹ್ಯಾಪಿ ಅಥವಾ ಸ್ಯಾಡ್ ಆಗಬಾರ್ದು. ಅಟೆಂಪ್ಟೆಡ್, ಕರೆಕ್ಟ್, ಅಕ್ಯುರೇಸಿ, ಅನ್ಅಟೆಂಪ್ಟೆಡ್ ಆರ್ ಗೆಸ್, ಈ 4 ನಂಬರ್ ನೋಟ್ ಮಾಡ್ರಿ ಅಂತ, ವೆರಿ ಇಂಪಾರ್ಟೆಂಟ್.
ಅದಕ್ಕಾಗಿ ಅಟೆಂಪ್ಟೆಡ್, ಕರೆಕ್ಟ್, ಅಕ್ಯುರೇಸಿ, ಅಟೆಂಪ್ಟೆಡ್ ಆರ್ ಗೆಸ್, ಸ್ಕೋರ್ ಅಲೋನ್ ಇಸ್ ನಾಟ್ ಅನಾಲಿಸ್. ಇದನ್ನ ನೀವು ನೆನ್ಪಿಟ್ಕೋಬೇಕು. ಹಾಗೇನೆ ಮಾಕ್ ಎರರ್ ಅನಾಲಿಸ್ ನಲ್ಲಿ ನಂತರ ರಾಂಗ್ ಆನ್ಸರ್ಗೆ E1 ಕಾನ್ಸೆಪ್ಟ್ ಅಂದ್ರೆ E1 ಕಾನ್ಸೆಪ್ಟ್ ಗ್ಯಾಪ್, E2 ಮೆಮೊರಿ ಗ್ಯಾಪ್ ನೋಡಿ, E3 ರೀಡಿಂಗ್ ಮಿಸ್ಟೇಕ್, E4 ಲಾಜಿಕ್ ಆರ್ ಕ್ಯಾಲ್ಕುಲೇಷನ್, E5 ಟೈಮ್ ಆರ್ ಗೆಸ್. ಇದನ್ನ ನೋಡಿದ ಮೇಲೆ ನಮ್ಗೆ ಗೊತ್ತಾಗತ್ರಿ ಯಾವ ಎರರ್ ಕೋಡ್ ಹೆಚ್ಚು ಇದೆಯೋ ನೆಕ್ಸ್ಟ್ ವೀಕ್ ಪ್ರಯಾರಿಟಿ ಮೇಲೆ ಅದನ್ನೇ ಮಾಡಬೇಕು. ನೆಕ್ಸ್ಟ್ ವೀಕ್ ಪ್ರಯಾರಿಟಿ ಮೇಲೆ ಏನಂತ ಹೈಯೆಸ್ಟ್ ಎರರ್ ಕೋಡ್ ಬಂದದ್ದು ನೆಕ್ಸ್ಟ್ ವೀಕ್ ನಲ್ಲಿ ಪ್ರಯಾರಿಟಿ ನಮ್ದು ಇದೇ ಆಗಿರಬೇಕು. ನಂತರ ಬ್ಯಾಕ್ಲಾಗ್ ರೀಸೆಟ್ 3 ರೂಲ್ ಅಂತ ಹೇಳಿ ಮಾಡಿದೀವಿ. ಬ್ಯಾಕ್ಲಾಗ್ ರೀಸೆಟ್ ಬ್ಯಾಕ್ಲಾಗ್ ಬಂದ್ರೆ ಇನ್ನು ಹಿಂದಿನ ವರ್ಕ್ಗಳು ಇನ್ನು ಬಾಕಿ ಉಳಿದಿದ್ದು ಅಂದ್ರೆ ಡೇ 1ರಿಂದ ಪ್ಲಾನ್ ರೀಸೆಟ್ ಮಾಡಬೇಡ್ರಿ. ಬಹಳ ಜನ ಇದನ್ನೇ ತಪ್ಪು ಮಾಡೋದು. ಅವ್ರು 10 ವರ್ಷ ಆದ್ರೂ ಮತ್ ಇಂಟ್ರೊಡಕ್ಷನ್ ಪಾರ್ಟ್ದಾಗ ಇರ್ತಾರೆ, ಆ ಚಾಪ್ಟರ್ನು ಮುಗಿಸಲ್ಲ. ಅಟ್ಲೀಸ್ಟ್ ಅವ್ರು ಏನ್ ಮಾಡ್ತಾರ, ಮತ್ತೆ ಫಸ್ಟ್ ಇನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ರೀತಿಯಲ್ಲಿ ಮಾಡಬಾರ್ದು. ಎಲ್ಲ ಪೆಂಡಿಂಗ್ ಟಾಪಿಂಗ್ ಕ್ಯಾರಿ ಫಾರ್ವರ್ಡ್ ಕೂಡ ಮಾಡಬಾರ್ದು, ಅಂದ್ರೆ ಬಿಟ್ಟು ಬಿಡಬಾರ್ದು. ಅವ್ರು ಏನ್ರಿ, ಡು ನಾಟ್ ಕ್ಯಾರಿ ಎವ್ರಿ ಪೆಂಡಿಂಗ್ ಟಾಸ್ಕ್ ಫಾರ್ವರ್ಡ್. ಇಲ್ಲೇನ್ ಮಾಡಬೇಕು ಅಂತಂದ್ರೆ ಹೈ ಪ್ರಯಾರಿಟಿ ಫೌಂಡೇಶನ್ ಟಾಪಿಕ್ಸ್ ಉಳಿಸ್ಕೋಬೇಕು. ಹೈ ಪ್ರಯಾರಿಟಿ ಫೌಂಡೇಶನ್ ಟಾಪಿಕ್ ಉಳಿಸ್ಕೋಬೇಕು. ಲೋ ಪ್ರಯಾರಿಟಿ ಎಕ್ಸ್ಟ್ರಾ ಸೋರ್ಸ್ ಪೋಸ್ಟ್ ಪೋನ್ ಮಾಡಬಹುದು. ಹೌದಾ? ನೆಕ್ಸ್ಟ್ 3 days ಮಾತ್ರ ರೀಸೆಟ್ ಮಾಡಬೇಕು. ಇದನ್ನ ವೆರಿ ಇಂಪಾರ್ಟೆಂಟ್. ಆಮೇಲೆ ಡೇ 4 ನಲ್ಲಿ ನಾವೇನ್ ಮಾಡಬಹುದು, ಓಲ್ಡ್ ವಿ ಕಾನ್ಸೆಪ್ಟ್ ಏನು ಉಳ್ಕೊಂಡಿರ್ತಾವ ಅದು ಪ್ಲಸ್ 20 MCQ ಕ್ವಶನ್ಗಳು. ಆಮೇಲೆ ಡೇ ಎ ಮತ್ತು ಬಿ ಅಂತ ಹೇಳಿ ಮಾಡ್ಕೊಂಡ್ ಬಿಡನ್ರಿ. ಇದರಲ್ಲಿ ಕರೆಂಟ್ ಕಾನ್ಸೆಪ್ಟ್, ಕರೆಂಟ್ ಟಾಪಿಕ್ ಪ್ಲಸ್ ಓಲ್ಡ್ ರಿವಿಷನ್ ಮಾಡ್ಕೊಳ್ಬೇಕು. ಪ್ರಸ್ತುತ ನಾವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಧಕ್ಕೆ ಬರದ ಹಾಗೆ ಏನ್ ಪೆಂಡಿಂಗ್ ಉಳ್ಕೊಂಡಿರ್ತಾವ ಅದನ್ನ ಕರೆಂಟ್ ಟಾಪಿಕ್ ಮತ್ತು ಓಲ್ಡ್ ರಿವಿಷನ್ ಮಾಡಬೇಕು. ಇನ್ನೊಂದು ಡೇ ಸಿ ಅಂತ ಹೇಳಿ ಮಾಡಿ ಮಿನಿ ಟೆಸ್ಟ್ ಪ್ಲಸ್ ಪೆಂಡಿಂಗ್ ಎರರ್ ರೀಟ್ರೈ ಮಾಡಬೇಕು. ನಂತರ ನಾರ್ಮಲ್ ಟ್ರ್ಯಾಕ್ಗೆ ಮರಳಬೇಕು, ಅಂದ್ರೆ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಇದಕ್ಕೆ ಸಂಬಂಧಪಟ್ಟಿರುವಂತೆ ಸೋರ್ಸ್ ಕಂಟ್ರೋಲ್ ರೂಲ್ ರೀ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಸೋರ್ಸ್ ಕಂಟ್ರೋಲ್ ರೂಲ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ಆಫೀಸಿಯಲ್ ಸಿಲೆಬಸ್ ನಿಮ್ಮ ಬೌಂಡ್ರಿ ರೀ, ಅದು ಸಿಕ್ಕದ್ದೆಲ್ಲವನ್ನು ಹಾಕೋಬೇಡ್ರಿ. ಅದಕ್ಕೆ ಹೇಳಿದ್ದೇನೆ ನಾನ್ರಿ, ಪ್ರತಿಯೊಂದನ್ನು ಸಂಗ್ರಹ ಮಾಡಕ್ ಹೋಗ್ಬೇಡ್ರಿ. ಮೇನ್ ಫಸ್ಟ್ ತಪ್ಪಿರೋದಿಲ್ಲೇ. ಬಟ್ ಎಕ್ಯುರೇಟ್ ಆದಂತ ಆಫೀಸಿಯಲ್ ಸಿಲೆಬಸ್ ನಿಮ್ಮ ಬೌಂಡ್ರಿ ಆಗಿರ್ಬೇಕು. ಮಾಡೆಲ್ ಪೇಪರ್ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು, PYQ ಪ್ಯಾಟರ್ನ್ ಎವಿಡೆನ್ಸ್ ಬೇಕು ನಿಮಗೆ. ಇದು ಪ್ಯಾಟರ್ನ್ ಎವಿಡೆನ್ಸ್ ಗಾಗಿ ಮಾಡೆಲ್ ಪೇಪರ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ರೆಫರ್ ಮಾಡಬೇಕು. ನಂತರ ರೆಫರೆನ್ಸ್ ಬುಕ್ ನಮ್ಮ ವೆಬ್ಸೈಟ್ ನಲ್ಲಿ ಕೊಟ್ಟಿರುವಂತ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ನಲ್ಲಿ ಕೊಟ್ಟಿರುವಂತ ರೆಫರೆನ್ಸ್ ಬುಕ್ಸ್ ಎಕ್ಸ್ಪ್ಲನೇಷನ್ ಸಪೋರ್ಟ್ ಇರಬೇಕು. ಓದ್ಕೊಂಡು ಈಗಿಂದನೇ ಏನಾದ್ರು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಬಾರ್ದು. ನಮ್ಮ ಸಿಲೆಬಸ್ ಅವಕ್ಕ ರೆಫರೆನ್ಸ್ ಬುಕ್ ಎಕ್ಸ್ಪ್ಲನೇಷನ್ ಸಪೋರ್ಟ್ಗಾಗಿ ತೆಗೆದುಕೊಳ್ಬೇಕು. ಸಜೆಸ್ಟೆಡ್ ರೆಫರೆನ್ಸ್ ಬುಕ್ ಡಾಕ್ಯುಮೆಂಟ್ ಕೂಡ ಸಜೆಸ್ಟೆಡ್ ಲೀಸ್ಟ್ ಅದಾವ, ಅದ ಅಂತಿಮ ಮಿತಿನೇ ಇಲ್ಲ ರೀ. ರಿಲೆವೆಂಟ್ ರೆಫರೆನ್ಸ್ ಬುಕ್ಸ್ ಆರ್ ಟೆಕ್ಸ್ಟ್ ಬುಕ್ ಬೆಳೆಸಬಹುದು ಅಂತ ಹೇಳಿ ನಮ್ಮ ವೆಬ್ಸೈಟ್ ನಲ್ಲಿ ಸಹ ಕೊಟ್ಟಿದ್ದಾರೆ. ರೆಫರೆನ್ಸ್ ಬುಕ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಆದರೂ ಸೋರ್ಸ್ ಕಲೆಕ್ಷನ್ ಪ್ರಿಪರೇಷನ್ ಆಗಬಾರ್ದು, ವೆರಿ ಇಂಪಾರ್ಟೆಂಟ್. ಇಲ್ಲಿ ಗಮನಿಸಬೇಕು ನೋಡಿ, ಸಜೆಸ್ಟೆಡ್ ಬುಕ್ಸ್ ಆರ್ ನಾಟ್ ದ ಓನ್ಲಿ ಪರ್ಮಿಷಬಲ್ ರಿಲೆವೆಂಟ್ ರೆಫರೆನ್ಸ್. ಓಕೆ, ಸರಿ. ಇದಕ್ಕೆ ಸಂಬಂಧಪಟ್ಟಿರುವಂತ ರೆಫರೆನ್ಸ್ ಬುಕ್ ಎಕ್ಸ್ಪ್ಲನೇಷನ್ ಸಪೋರ್ಟ್ ಮಾತ್ರ ಇರಬೇಕು. ಅರ್ಥ ಆಗ್ತಾ ಇದೇನು? ಇಲ್ಲಿ ಅದಕ್ಕೆ ಹೇಳ್ತಾರೆ ರೆಫರೆನ್ಸ್ ಬುಕ್ ಎಕ್ಸ್ಪ್ಲನೇಷನ್ ಸಪೋರ್ಟ್.
ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಡಾಕ್ಯುಮೆಂಟ್ ಕೂಡ ಸಜೆಷನ್ ಲೀಸ್ಟ್ ನಲ್ಲಿ ಅಂತಿಮ ಮಿತಿ ಇಲ್ಲ. ರಿಲೆವೆಂಟ್ ರೆಫರೆನ್ಸ್ ಬುಕ್ಸ್ ಆರ್ ಟೆಕ್ಸ್ಟ್ ಬುಕ್ ಬಳಸಬಹುದು. ಆದರೂ ಈ ಪಾಯಿಂಟ್ ಅನ್ನು ಗಮನಿಸಬೇಕು, ಸೋರ್ಸ್ ಕಲೆಕ್ಷನ್ ಅಂದ್ರೆ ನಮ್ಮ ಪ್ರಿಪರೇಷನ್, ಎಕ್ಸಾಮ್ ಪ್ರಿಪರೇಷನ್ ಅಂದ್ರೆ ಸೋರ್ಸ್ ಕಲೆಕ್ಷನ್ ಮಾಡ್ಕೊಳ್ಳೋದೇ ಆಗಬಾರ್ದು. ಏನ್ ಪ್ರಿಪೇರ್ ಯಾವಾಗ ಮಾಡೋರು, ಅದಕ್ಕೆ ಒಂದು ಮೇನ್ ಸೋರ್ಸ್ ತಗೊಳ್ರಿ, ಪ್ಲಸ್ ಪ್ರಾಕ್ಟೀಸ್ ಪ್ಲಸ್ ರಿವಿಷನ್, ಇಷ್ಟನ್ನು ಮಾಡ್ರಿ. ಸಿಕ್ಕದೆಲ್ಲನೂ ಖರೀದಿ ಮಾಡಕ್ ಹೋಗ್ಬೇಡ್ರಿ. ಇದು ನನ್ನ ಅನುಭವ ಅದ ಇದ್ರಲ್ಲಿ ಹೇಳೋದು. ಅದಕ್ಕೆ ಸೋರ್ಸ್ ಕಲೆಕ್ಷನ್ ಪ್ರಿಪರೇಷನ್ ಆಗಬಾರ್ದು ಅನ್ನೋದನ್ನ ಗಮನಿಸ್ಬೇಕು. ಒಂದು ಮೇನ್ ಸೋರ್ಸ್ ತಗೊಳ್ರಿ, ಪ್ರಾಕ್ಟೀಸ್ ಮಾಡ್ರಿ, ರಿವಿಷನ್ ಮಾಡ್ರಿ, 100% ಸಕ್ಸಸ್ ಆಗ್ತೀರಿ. ಇನ್ನು ಇವತ್ತಿನ ಒಂದು ಹೋಮ್ವರ್ಕ್ ರೀತಿಯಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಅದಕ್ಕೆ ಹೇಳಿದ್ದೀವಿ, ಟುಡೇಸ್ ಹೋಮ್ವರ್ಕ್ ಈಸ್ ಚೂಸ್ ಯುವರ್ ಕೇಡರ್ ಅಂಡ್ ಪೇಪರ್ 2 ಸಬ್ಜೆಕ್ಟ್. ಇದನ್ನು ಗಮನಿಸ್ಬೇಕು. ನಿಮ್ಮ ಕೇಡರ್ ಮತ್ತು ಪೇಪರ್ 2 ಸಬ್ಜೆಕ್ಟ್ ಅನ್ನು ಬರೀರಿ. ನಾಳೆಯ 3 ಔಟ್ಪುಟ್ ಟಾರ್ಗೆಟ್ ನ ಫಿಕ್ಸ್ ಮಾಡ್ರಿ. ನಾಳೆಯ 3 ಔಟ್ಪುಟ್ ಟಾರ್ಗೆಟ್ ನ ಫಿಕ್ಸ್ ಮಾಡ್ರಿ. 25ರಿಂದ 30 MCQs ಟಾರ್ಗೆಟ್ ಮಾಡ್ರಿ. ಆಮೇಲೆ ಲಾಸ್ಟ್ ಟಾರ್ಗೆಟ್ E1 to E5 ಅನಲೈಸ್ ಮಾಡ್ರಿ. ಅದನ್ನ ನಂತರ ಬ್ಯಾಕ್ಲಾಗ್ ಇದ್ರೆ ಮಾತ್ರ 3 ಡೇ ರೀಸೆಟ್ ಮಾಡ್ರಿ. ಜಾಸ್ತಿ ಬೇಡ, ಅದನ್ನ 3 ಡೇ ರೀಸೆಟ್ ಮಾಡಿ ಬಿಡ್ರಿ. ಓಕೆ, ಇವತ್ತಿನ ಒಂದು ಗೋಲ್ಡನ್ ರೂಲ್ ನಿಮಗೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಬಿಗ್ ಪ್ಲಾನ್, ಸ್ಮಾಲ್ ಟಾರ್ಗೆಟ್. ಬಿಗ್ ಪ್ಲಾನ್ ಅಂದ್ರ ದೊಡ್ಡ ಪ್ಲಾನ್ ಅನ್ನು ಸ್ಮಾಲ್ ಟಾರ್ಗೆಟ್ ಆಗಿ ಕನ್ವರ್ಟ್ ಮಾಡ್ರಿ. ಅದನ್ನ ಸ್ಮಾಲ್ ಟಾರ್ಗೆಟ್ಗೆ ಡೈಲಿ ಎವಿಡೆನ್ಸ್ ಬೇಕು. ನೀವೇನ್ ಟಾರ್ಗೆಟ್ ಇಟ್ಕೊಂಡಿರ್ತೀರಿ ಅದಕ್ಕೆ ಡೈಲಿ ಎವಿಡೆನ್ಸ್ ಏನಂತ ಹೇಳಿದ್ದೀನಿ. ಡೈಲಿ ಎವಿಡೆನ್ಸ್ ಅನ್ನು ವೀಕ್ಲಿ ಕರೆಕ್ಷನ್ಗೆ ಬಳಸಬೇಕು. ಡೈಲಿ ಎವಿಡೆನ್ಸ್ ಏನ್ ಮಾಡ್ಬೇಕು ನಾವು? ವೀಕ್ಲಿ ಕರೆಕ್ಷನ್ ಬಳಸ್ಕೋಬೇಕು. ಕನ್ಸಿಸ್ಟೆನ್ಸಿ ರ್ಯಾಂಡಮ್ ಲಾಂಗ್ ಸ್ಟಡಿಗಿಂತ ಪವರ್ಫುಲ್. ಇವತ್ತು ಎಲ್ಲ ಓದ್ಕೊಂಡು ಬಿಡ್ತೀನಿ ಅನ್ನೋದಲ್ರಿ, ಕನ್ಸಿಸ್ಟೆನ್ಸಿ. ನಾನು 6 ಗಂಟೆಗೆ ಯೂಟ್ಯೂಬ್ ಕ್ಲಾಸ್, ಲರ್ನ್ ವಿತ್ ಪವರ್ ಯೂಟ್ಯೂಬ್ ಕ್ಲಾಸ್ ನಲ್ಲಿ ಬರುವಂತ ಈ ವಿಡಿಯೋ ನೋಡ್ತೀನಿ ಅಂತಂದ್ರೆ 6 ಗಂಟೆಗೆ ನೋಡ್ಬೇಕು. ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಯಾವುದೇ ನೆಪ ಇರಬಾರ್ದು. ಇಂಥ ಟೈಮ್ ಟೇಬಲ್ ಮಾಡ್ಕೊಂಡಿದ್ದ ಆ ಟೈಮ್ ಟೇಬಲ್ ನಲ್ಲಿ ಇದೇ ಟಾರ್ಗೆಟ್ ಇರುವಂತ ಟಾಪಿಕ್ ನೋಡ್ತೀನಿ ಅಂದ್ರೆ ಓದ್ಬೇಕು. ಯಾವುದೇ ನೆಪಕ್ಕೆ ಹೇಳಬಾರ್ದು. ಅದಕ್ಕೆ ನಾವೇನು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಾವು ಗೆಲ್ಲುವವರೆಗೆ, ನಾವು ಸೆಲೆಕ್ಟ್ ಆಗುವವರೆಗೆ ಯಾವುದೇ ಹಬ್ಬ ಹುಣ್ಣಿಮೆ ಯಾವುದು ಏನೋ ಬೇಡರಿ. ನಮ್ಮ ಪ್ಯಾಟ್ರನ್, ನಮ್ಮ ಸ್ಟಡಿ, ನಾವೇನು ಇಟ್ಕೊಂಡಿರುವಂತ ಟಾರ್ಗೆಟ್ ಗೋಲ್ ರೀಚ್ ಆಗ್ಬೇಕಷ್ಟೆ. ಅದಕ್ಕೆ ಈ ಒಂದು 4 ಗೋಲ್ಡನ್ ರೂಲ್ಗಳನ್ನು ನೀವು ನೆನಪಿಟ್ಕೊಡ್ಬೇಕು. ಅದಕ್ಕೆ ಒಂದು ಅಂಶ ಇಲ್ಲಿ ಡೇ 11 ಪ್ರಿವ್ಯೂ, ವೀಕ್ಲಿ ಮಾಕ್ ಅನಾಲಿಸಿಸ್ ಮಾಸ್ಟರ್ ಕ್ಲಾಸ್, accuracy versus attempts, guessing control, weak topic priority from scorecard. ಅಂದ್ರೆ ಇಲ್ಲಿ ಡೇ 11ರಲ್ಲಿ ವೀಕ್ಲಿ ಮಾಕ್ ಅನಾಲಿಸಿಸ್ ಮಾಸ್ಟರ್ ಕ್ಲಾಸ್ ಮಾಡೋಣ್ರಿ. ಅಕ್ಯುರೇಸಿ ಮತ್ತು ಅಟೆಂಪ್ಟ್ಸ್ ಬ್ಯಾಲೆನ್ಸ್ ಹೇಗೆ ಅನ್ನೋದನ್ನ ನೋಡೋಣ. ಗೆಸ್ಸಿಂಗ್ ಕಂಟ್ರೋಲ್ ಹೇಗೆ ಮಾಡೋದು, ಸ್ಕೋರ್ ಕಾರ್ಡ್ ನೋಡಿ ವೀಕ್ ಪೇಪರ್ ಪ್ರಯಾರಿಟಿ ಹೇಗೆ ಫಿಕ್ಸ್ ಮಾಡಬೇಕು, ಪ್ರಾಕ್ಟಿಕಲ್ ಸೀಟ್ ಜೊತೆ ಹೇಗೆ ಅನ್ನೋದನ್ನು ನೋಡೋಣ. ಅದಕ್ಕಾಗಿ ಇವತ್ತಿನ ಯೂಟ್ಯೂಬ್ ಈ ಒಂದು ವಿಡಿಯೋ ಪಾಠವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್. ನಮಸ್ಕಾರ.